ಹಿಂದೆಲ್ಲ ಸಣ್ಣ ಸಣ್ಣ ರಾಜ್ಯಗಳು, ಪಾಳೆಯಪಟ್ಟುಗಳು ರಾಜರ ಆಳ್ವಿಕೆಯಲ್ಲಿರುತ್ತಿದ್ದವು. ಬಲಿಷ್ಠರಾದ ರಾಜರು ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಆಗಾಗ್ಗೆ ಆಕ್ರಮಣ ಮಾಡಿ ಆ ರಾಜ್ಯಗಳನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಹಾಗೆ ಒಂದು ರಾಜ್ಯದ ಮೇಲೆ ಆಕ್ರಮಣವಾದಾಗ ಅಲ್ಲಿನ ರಾಜನು ಆ ರಾಜ್ಯದ ಯುವಕರನ್ನೆಲ್ಲ ಸೇನೆಗೆ ಕಡ್ಡಾಯವಾಗಿ ಸೇರಿಸಿಕೊಳ್ಳುವ ಪರಿಪಾಠವೂ ಇತ್ತು. ಆ ರಾಜ್ಯದ ಗ್ರಾಮವೊಂದರಲ್ಲಿ ಒಬ್ಬ ತಾಯಿಗೆ 4 ಜನ ಗಂಡು ಮಕ್ಕಳಿದ್ದರು. ಅವರೆಲ್ಲ ದೇಶಪ್ರೇಮಿಗಳು, ಸಾಹಸಿಗಳು ಆಗಿ ಊರಿನ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದರು. ಒಂದು ದಿನ ಆ ರಾಜ್ಯಕ್ಕೆ ಯುದ್ಧದ ಪ್ರಸಂಗ ಬಂದಿತು. ಆ ವೃದ್ಧ ತಾಯಿ ಸ್ವಯಂ ಪ್ರೇರಿತಳಾಗಿ ಹಿರಿಯ ಮಗನನ್ನು ಸೇನೆಗೆ ಕಳುಹಿಸಿದಳು. ಆತ ರಾಜನ ಪರವಾಗಿ ವೈರಿ ಸೇನೆಯೊಂದಿಗೆ ಹೋರಾಡಿ ಅಸುನೀಗಿದ. ಆ ತಾಯಿ ಚಿಂತಿಸಲಿಲ್ಲ. 2ನೇ ಮಗನನ್ನೂ ಕಳುಹಿಸಿದಳು. ಆತನು ಕೂಡ ಧೀರತನದಿಂದ ಹೋರಾಡಿ ರಣರಂಗದಲ್ಲಿ ಮಡಿದ. 3ನೇ ಮಗನದು ಅದೇ ಗತಿಯಾಯಿತು. ಊರ ಮಂದಿಯೆಲ್ಲ ವೃದ್ಧ ತಾಯಿಗೆ ಸಮಾಧಾನ ಮಾಡಲು ಬಂದರು. ಆದರೆ ಆಕೆ ದಿಟ್ಟ ಹೆಂಗಸು. ತನ್ನ 4ನೇ ಮಗನನ್ನೂ ಕಳುಹಿಸಲು ನಿರ್ಧರಿಸಿದಳು. ಊರ ಮಂದಿ, ಬೇಡ, ನಿನಗೆ ಇನ್ಯಾರು ದಿಕ್ಕು, ಈಗಲೇ ನೀನು 3 ಮಕ್ಕಳನ್ನು ಕಳೆದುಕೊಂಡಿರುವೆ ಎಂದು ಆಗ್ರಹ ಮಾಡಿದರು. ಆದರೆ ಆ ತಾಯಿ ಅವರ ಮಾತನ್ನು ಒಪ್ಪದೆ 4ನೇ ಮಗನನ್ನು ರಣರಂಗಕ್ಕೆ ಕಳುಹಿಸಿದಳು. ಯುದ್ಧದಲ್ಲಿ ಆತನು ಕೂಡ ಮಡಿದ ಸುದ್ದಿಯನ್ನು ತಂದರು ದೂತರು. ಆಗ ವೃದ್ಧೆ ಬಹಳವಾಗಿ ದುಃಖಿಸಿದಳು. ಊರ ಜನ, ನಾವು ನಿನಗೆ ಹೇಳಿದರೂ ಕೇಳದೆ ಇದ್ದ ಮಗನನ್ನು ಕಳಿಸಿದೆ, ಈಗ ಅತ್ತರೆ ಏನು ಪ್ರಯೋಜನ ಎಂದರು. ಆಗ ಆ ವೃದ್ಧ ತಾಯಿ ಅವರಿಗೆ ಹೇಳುತ್ತಾಳೆ, ನಾನು ನನ್ನ 4 ಮಕ್ಕಳು ಸತ್ತದ್ದಕ್ಕೆ ಅಳುತ್ತಿಲ್ಲಪ್ಪ, ಯುದ್ಧಕ್ಕೆ ಕಳಿಸಲು ನನಗೆ ಇನ್ನೊಬ್ಬ ಮಗನಿಲ್ಲವೆಂದು ಅಳುತ್ತಿರುವೆ ಎಂದಳು. ಆಗ ಗ್ರಾಮಸ್ಥರು, ತಾಯಿ, ನಮ್ಮ ರಾಜನಿಗೆ ಗೆಲುವಾಯಿತು, ನಮ್ಮ ರಾಜ್ಯ ನಮಗೇ ಉಳಿಯಿತು. ನಿನ್ನ 4ನೇ ಮಗನು ಕೂಡ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದಿದನು. ಇನ್ನು ಚಿಂತಿಸಬೇಡ, ನಿನ್ನಂತಹ ವೀರಮಾತೆಯರಿಂದಲೇ ರಾಷ್ಟ್ರಕ್ಕೆ ಒಳಿತಾಯಿತು. ನಿನ್ನ ಮಕ್ಕಳು ಮೃತರಲ್ಲ, ಅಮರರು ಎಂದು ಹೊಗಳಿದರು. ಸ್ನೇಹಿತರೆ, ಇಂದು ನಾವು ಇಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಲು ಕಾರಣ ನಮ್ಮ ದೇಶದ ಸೈನಿಕರು ಹಾಗೂ ಅವರ ತಾಯಂದಿರ ತ್ಯಾಗ. ಅಂಥ ತಾಯಂದಿರ ಪಾದಗಳಿಗೆ ನನ್ನ ಮುಕ್ಕೋಟಿ ನಮಸ್ಕಾರಗಳು. ಜೈ ಹಿಂದ್.